ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಾಕ್ಯಗಳ ಪರಿಚಯ ಶೀರ್ಷಿಕೆ 1 ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತೆಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ. ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ನಮಸ್ಕಾರ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಇಂಗ್ಲಿಷ್ ಪ್ರಗತಿಯ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮಕ್ಕಳೇ, ಈಗ ನಿಮ್ಮ ವಾರ್ಷಿಕ ಪರೀಕ್ಷೆಗಳನ್ನ ಮುಗಿಸಿದಿರಿ. ಆನ್ಯುವಲ್ ಎಕ್ಸಾಮ್ಸ್ ಮುಗಿದಿದ್ದಾವೆ. ಬಹುಶಃ ಇನ್ನೊಂದು ವಾರದಲ್ಲಿ ಅದರ ಫಲಿತಾಂಶ 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಫಸ್ಟ್ PUC ರಿಸಲ್ಟ್ಸ್ ಈಗಾಗಲೇ ಬಂದಿದೆ. ಮತ್ತೆ 10ನೇ ತರಗತಿ ಹಾಗೂ ಸೆಕೆಂಡ್ PUC ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ಪರೀಕ್ಷೆಯನ್ನು ಬರೆದು ಕಾಯ್ತಾ ಇದ್ದಾರೆ. ಸೊ ಈ ಹಂತದಲ್ಲಿ ಮನೆಯಲ್ಲಿ 2 ತಿಂಗಳ ರಜೆ ಏನು ನಿಮಗೆ ದೊರೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಇಂಗ್ಲಿಷ್ ಕಲಿಕೆ, ನಿಮ್ಮ ಇಂಗ್ಲಿಷ್ ಭಾಷೆಯ ಕಲಿಕೆ ಮತ್ತು ಬಳಕೆ ನಿರಂತರವಾಗಿ ಮುಂದುವರಿಲಿ ಅನ್ನುವ ಒಂದು ಉದ್ದೇಶದಿಂದ ಜನಧ್ವನಿ ರೇಡಿಯೋ ಕೇಂದ್ರದವರು ಈ ಇಂಗ್ಲಿಷ್ ತರಗತಿಗಳನ್ನ ಪ್ರಸಾರ ಮಾಡೋದನ್ನ ಮುಂದುವರಿಸ್ತಾರೆ. ಮತ್ತೆ ಯಾವುದೇ ಭಾಷೆಯನ್ನ ಕಲಿಯೋದು ಅಂತ ಹೇಳಿದ್ರೆ ನಿರಂತರವಾಗಿ ಆ ಭಾಷೆಯನ್ನ ಅಭ್ಯಾಸ ಮಾಡೋದು ಅಂತ ಹೇಳಿ. ಈ ನಿರಂತರವಾಗಿ ಅಭ್ಯಾಸ ಮಾಡೋದು ಅಂತ ಹೇಳಿದ್ರೆ ಸೋಮವಾರ ಒಂದು ಅರ್ಧ ಗಂಟೆ ಇದನ್ನ ಅಭ್ಯಾಸ ಮಾಡಿ ಮತ್ತೆ ಮುಂದಿನ ಸೋಮವಾರ ಅಭ್ಯಾಸ ಮಾಡೋದು. ಪ್ರತಿದಿನ ಒಂದು 20ರಿಂದ 30 ನಿಮಿಷ ಇಂಗ್ಲಿಷ್ ಭಾಷೆಯ ಪರಿಚಯ ಮಾಡ್ಕೊಳ್ಳೋದನ್ನ, ಇಂಗ್ಲಿಷ್ ನಲ್ಲಿ ಮಾತಾಡೋದನ್ನ, ಇಂಗ್ಲಿಷ್ ನಲ್ಲಿ ಓದೋದನ್ನ, ಬರೆಯೋದನ್ನ ಮುಂದುವರಿಸಿದ್ರೆ ನಿಮಗೆ 1 ವರ್ಷದ ಅವಧಿಯ ಒಳಗೆ ಆ ಭಾಷೆಯಲ್ಲಿ ಒಂದು ಹಿಡಿತವನ್ನ, ಫ್ಲೂಯೆನ್ಸಿ, ನಿರರ್ಗಳತೆಯನ್ನ ಗಳಿಸ್ಲಿಕ್ಕೆ ಅವಕಾಶ ಆಗತ್ತೆ. ಈಗ ಒಂದು ಸಣ್ಣ ಲೆಕ್ಕ ಮಾಡಿ ನೋಡೋಣ. 1 ವರ್ಷ ಅಂತ ಹೇಳಿದ್ರೆ 365 ದಿನ. ಈ 365 ದಿನ ನೀವು ಪ್ರತಿದಿನ 30 ನಿಮಿಷ ಇಂಗ್ಲಿಷ್ ಜೊತೆ ಕಳೆದ್ರಿ ಅಂತ ಇಟ್ಕೊಳ್ಳಿ. ಸರಾಸರಿ 30 ನಿಮಿಷ ನೀವು ಇಂಗ್ಲಿಷ್ ನಲ್ಲಿ ಓದಿದ್ರಿ, ಬರದ್ರಿ, ಮಾತಾಡಿದ್ರಿ, ಇನ್ನೊಬ್ರು ಮಾತಾಡೋದನ್ನ ಕೇಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಈಗ ನೀವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ 1 ವರ್ಷದ ಅವಧಿಯಲ್ಲಿ ಸುಮಾರು 150ರಿಂದ 160 ಗಂಟೆಗಳ ಕಾಲ ಇಂಗ್ಲಿಷ್ ಅನ್ನ ನೀವು ಬಳಸಿದ್ರಿ ಅಂತ ಅರ್ಥ. ಇಷ್ಟು ಗಂಟೆಗಳ ಕಾಲ ನಿಮಗೆ 150-160 ಗಂಟೆಗಳ ಕಾಲ ಆ ಇಂಗ್ಲಿಷ್ ಭಾಷೆಯನ್ನ ಬಳಸಲಿಕ್ಕೆ ನಿಮ್ಗೆ ಸಾಧ್ಯ ಆಯ್ತು, ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಖಂಡಿತ ಇಂಗ್ಲಿಷ್ ಭಾಷೆ ನಿಮಗೆ ಬಳಸಲಿಕ್ಕೆ ತುಂಬಾ ಚೆನ್ನಾಗಿ ಸಾಧ್ಯ. ಈ ಭಾಷೆಯ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಆ ಭಾಷೆಯನ್ನ ಬಳಕೆ ಮಾಡ್ತಾ ಇರ್ತಾರೋ, ಆ ಭಾಷೆಯ ನಿಯಮಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರ್ತಾರೋ, ಆ ಭಾಷೆಯಲ್ಲಿ ಏನು ಸರಿ ಏನು ತಪ್ಪು ಅನ್ನೋದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಕಲಿತಾ ಇರ್ತಾರೋ ಅವ್ರಿಗೆ ಖಂಡಿತ ಆ ಭಾಷೆ ಬಳಸ್ಲಿಕ್ಕೆ ಮಕ್ಳಿಗೆ. ಇಂಗ್ಲಿಷ್ ಅನ್ನ ತುಂಬಾ ಸರಿ ನಾವು ಕಷ್ಟ ಆಗಲ್ಲ, ಕನ್ಫ್ಯೂಷನ್ ಅಂತೆಲ್ಲ ಹೇಳ್ತಾನೆ ಇರ್ತೀವಿ. ಆದ್ರೆ ಇಂಗ್ಲಿಷ್ ಒಂದು ದೃಷ್ಟಿಯಿಂದ ನಮ್ಗೆ ಕಷ್ಟ ಆಗತ್ತೆ. ಆ ಕಷ್ಟ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದರ
ಡಿಫರೆನ್ಸ್ ಇಂದ ಬರುತ್ತೆ. ನಾನು ನಿಮ್ಗೆ ನನ್ನ ತರಗತಿಯಲ್ಲಿ ಯಾವಾಗ್ಲೂ ಹೇಳ್ತಾ ಬಂದಿದ್ದೀನಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸಂಟ್ ಡಿಫಿಕಲ್ಟ್. ಇಂಗ್ಲಿಷ್ ಡಿಫರೆಂಟ್ ಆಗಿರುತ್ತೆ ಕನ್ನಡದ ಅಂತ ಭಾಷೆಗೆ ಹೋಲಿಸ್ಕೊಂಡ್ರೆ, ಆದ್ರೆ ಅದು ಡಿಫಿಕಲ್ಟ್ ಅಲ್ಲ. ಡಿಫಿಕಲ್ಟ್ ಯಾಕೆ ಆಗತ್ತೆ ನಮಗೆ ಅಂತ ಹೇಳಿದ್ರೆ, ಆ ಭಾಷೆಯ ನಿಯಮವನ್ನ, ಅಂದ್ರೆ ಇಂಗ್ಲಿಷ್ ಭಾಷೆಯ ನಿಯಮವನ್ನ, ಬಳಕೆಯನ್ನ ನಾವು ಹೆಚ್ಚು ಅರ್ಥ ಮಾಡಿಕೊಂಡು ಹೆಚ್ಚು ಬಳಕೆಯನ್ನ ಮಾಡದೇ ಇರೋದ್ರಿಂದ ನಮ್ಗೇನಾಗತ್ತೆ, ಇಂಗ್ಲಿಷ್ ಇಷ್ಟ ಅನ್ಸುತ್ತೆ. ಆದ್ರೆ ಕಷ್ಟ ಇರೋದು ನಮ್ಮ ಅಭ್ಯಾಸದಲ್ಲಿ, ನಮ್ಮ ಅಭ್ಯಾಸದ ಕಾರಣದಿಂದ ಕಷ್ಟ ಆಗುತ್ತೆ ಹೊರತು ಇಂಗ್ಲಿಷ್ ಭಾಷೆ ಮೂಲತಃ ಕಷ್ಟ ಅಲ್ಲ. ಒಂದು ವೇಳೆ ಆ ಭಾಷೆ ಇಷ್ಟೊಂದು ಕಷ್ಟ ಆಗಿದ್ರೆ ಜಗತ್ತಿನ ಎಲ್ಲಾ ಕಡೆಯೂ ಬಳಸಲ್ಪಡುವ ಭಾಷೆಯಾಗಿ ಇಂಗ್ಲಿಷ್ ಬೆಳೀತಾ ಇರಲಿಲ್ಲ. ಇದನ್ನ ನೀವು ಅರ್ಥ ಮಾಡಿ. ಸೊ ಇವತ್ತು ನಾನು ನಿಮ್ಗೆ ಈ ಇಂಗ್ಲಿಷ್ ತರಗತಿಯಲ್ಲಿ ಇಂಗ್ಲಿಷ್ ವಾಕ್ಯಗಳನ್ನ ನಿಮಗೆ ಪರಿಚಯ ಮಾಡಿಸುವಂತ ಕೆಲಸ ಮಾಡ್ತೇನೆ. ಈ ಇಂಗ್ಲಿಷ್ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಮತ್ತೆ ನಾನು ಹೇಳುವ ಒಂದು ಮೂಲ ವಿಷಯವನ್ನ ನೆನಪಲ್ಲಿಟ್ಕೊಳ್ಬೇಕು. ಇದನ್ನ ಪ್ರತಿದಿನ ಬೆಳಗ್ಗೆ ಎದ್ದಾಗ, ರಾತ್ರಿ ಮಲಗಬೇಕಾದ್ರೆ, ಮತ್ತೆ ಅವಕಾಶ ಆದಾಗೆಲ್ಲ ನೀವು ಹೇಳ್ಕೊಳ್ತಾ ಇರ್ಬೇಕು. ಒಂದು ಮಂತ್ರ ರೂಪದಲ್ಲಿ ಹೇಳ್ಕೊಳ್ಳಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈಗ ಈ ಒಂದು ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅನ್ನೋದನ್ನ ಆಧಾರವಾಗಿಟ್ಕೊಂಡು ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಅಂತ ಏನ್ ಹೇಳ್ತೀವಿ, ಕನ್ನಡದಲ್ಲಿ ವಾಕ್ಯ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ ಸೆಂಟೆನ್ಸ್ ಅನ್ನೋದು ಏನು ಅಂತ ಹೇಳಿ 5ನೇ ತರಗತಿಯಿಂದನೂ ಕೂಡ ನಿಮಗೆ ಶಾಲೆನಲ್ಲಿ ಟೀಚರ್ಸ್ ಕಲಿಸಿರ್ತಾರೆ. ಅದರಲ್ಲೂ 7 ಮತ್ತೆ 8ನೇ ತರಗತಿಯಲ್ಲಿ ಸೆಂಟೆನ್ಸ್ ಗಳ ಬಗ್ಗೆ ಹೆಚ್ಚು ವಿಷಯನ ನಮ್ಗೆ ಹೇಳ್ಕೊಡ್ತಾರೆ. ಪ್ರತಿ ಬಾರಿನೂ ಇಂಗ್ಲಿಷ್ ನ ಸೆಂಟೆನ್ಸಸ್ ನ ವಿಚಾರವಾಗಿ ಮಕ್ಕಳು ಗೊಂದಲ ಮಾಡ್ಕೊಳ್ತಾರೆ. ಕೆಲವು ಮಕ್ಕಳಂತೂ ಯಾವಾಗ್ಲೂ ಗೊಂದಲ ಮಾಡ್ಕೊಳ್ತಾರೆ. ಯಾಕೆ ಈ ಗೊಂದಲ ಬರುತ್ತೆ ಅಂತ ಹೇಳಿದ್ರೆ, ಕಲಿಬೇಕಾದ್ರೆ ನಾವೊಂದು 3 ಪ್ರಶ್ನೆಗಳನ್ನ ಇಟ್ಕೊಂಡು ಕಲಿಬೇಕಾಗತ್ತೆ. ಇದು ಯಾವ ವಿಚಾರ ಕಲಿಬೇಕಾದ್ರೂ ಕೂಡ ಈ 3 ಮೂಲ ಪ್ರಶ್ನೆಗಳನ್ನ ಯಾವಾಗ್ಲೂ ನಿಮ್ ತಲೆನಲ್ಲಿ ಇಟ್ಕೊಂಡಿರ್ಬೇಕು. ಒಂದು ವಾಟ್, 2ನೇದು ವೈ, 3ನೇದು ಹೌ. ಈಗ ಸೆಂಟೆನ್ಸ್ ಅಂತ ಹೇಳಿದ್ರು, ನೀವು ಪಾಠ ಕೇಳ್ಬೇಕಾದ್ರೆ ವಾಟ್ ಈಸ್ ಸೆಂಟೆನ್ಸ್ ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕೊಳ್ಬೇಕು. ಯಾವಾಗ್ಲೂ ನಾವು ಒಂದು ತರಗತಿಯನ್ನ, ಒಂದು ಪಾಠನ ನಾವು ಕೇಳ್ಬೇಕು ಅಂತ ಆದಾಗ ಮೊದಲು ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬೇಕು. ಏನಿದು, ವಾಟ್ ಇಟ್ ಈಸ್, ಯಾಕಿದು, ವೈ ಇಸ್ ಇಟ್, ಮತ್ತೆ ಹೇಗಿದು, ಹೌ ಇಸ್ ಇಟ್. ಉದಾಹರಣೆಗೆ ಈಗ ನಾನು ನಿಮ್ಗೆ ರೇಡಿಯೋ ಪಾಠನ ಹೇಳ್ತಾ ಇದ್ದೀನಿ. ಈ ರೇಡಿಯೋ ಪಾಠ ಅಂದ್ರೆ ಏನು? ಒಂದು ರೇಡಿಯೋ ಕೇಂದ್ರದ ಮೂಲಕ ಒಂದು ಪಾಠವನ್ನ ಪ್ರಸಾರ ಮಾಡ್ತಾರೆ. ನೀವೊಂದು ರೇಡಿಯೋ ಉಪಕರಣವನ್ನ ಕೊಂಡು, ಅದು ಇವತ್ತಿನ ದಿನಗಳಲ್ಲಿ ಮೊಬೈಲ್ ಫೋನ್ ನಲ್ಲೂ ಕೂಡ ರೇಡಿಯೋ ಆಪ್ ಇರುತ್ತೆ, ಅದನ್ನ ಇಟ್ಕೊಂಡು ನೀವು ಕೇಳ್ಕೊಳ್ತೀರಿ. ಇಂತಹ ಪಾಠವನ್ನ ರೇಡಿಯೋ ಪಾಠ ಅಂತ ಹೇಳ್ತೀವಿ. ಸ್ಕೂಲಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಮಾಡೋದು ಕ್ಲಾಸ್ ರೂಮ್ ಪಾಠ, ತರಗತಿಯಲ್ಲಿ ನಡೆಯುವ ಪಾಠ. ನಾನೀಗ ಮಾಡ್ತಾ ಇರೋದು ರೇಡಿಯೋ ಮೂಲಕ ನಿಮ್ಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ರೇಡಿಯೋ ಪಾಠ. ವಾಟ್ ಇಟ್ ಈಸ್ ಅಂದ್ರೆ ಇದು ರೇಡಿಯೋ ಪಾಠ. ರೇಡಿಯೋ ಕೇಂದ್ರದ ಮೂಲಕ ಪ್ರಸಾರವಾಗುವ ಪಾಠವನ್ನ ರೇಡಿಯೋ ಪಾಠ ಅಂತ ಹೇಳ್ತೀವಿ. ಯಾಕೆ ಈ ಪಾಠ ಅಂತ ಹೇಳಿದ್ರೆ, ನೀವು ಮನೆಯಲ್ಲೋ ಜಮೀನಲ್ಲೋ ಓಡಾಡ್ತಾ ಇರ್ಬೇಕಾದ್ರೆ, ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ನಿಮ್ಮ ದಿನನಿತ್ಯದ ಕೆಲಸದ ಜೊತೆಗೆ ನಿಮ್ಮ ಕಲಿಕೆ ನಿರಂತರವಾಗಿ ನಡೀರಿ. ರಜಾವಧಿ ಇರ್ಬೋದು, ಮನೆಯಲ್ಲಿ ನೀವು ಇರುವಂತ ಸಂದರ್ಭ ಇರ್ಬೋದು, ಈ ಎಲ್ಲಾ ಸಂದರ್ಭದಲ್ಲೂ ಇಂಗ್ಲಿಷ್ ಭಾಷೆ, ಇಂಗ್ಲಿಷ್ ಕಲಿಕೆ ನಿಮಗೆ ನಿಲ್ಬಾರ್ದು, ನೀವು ಹೆಚ್ಚು ಕಲ್ತ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ರೇಡಿಯೋ ಪಾಠವನ್ನು ಪ್ರಸಾರ ಮಾಡ್ತಾರೆ. ಸೊ ವೈ ಅನ್ನೋ ಪ್ರಶ್ನೆಗೆ ಇದು ಉತ್ತರ ಆಗುತ್ತೆ. ಹೌ, ಇದನ್ನ ಹೇಗೆ ನಡೆಸ್ಕೊಡ್ತಾರೆ ಅಥವಾ ಇದನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾನು ನನ್ನ ಮನೆಯಲ್ಲಿ ಇಟ್ಕೊಂಡು ಈ ರೆಕಾರ್ಡಿಂಗ್ ಫೆಸಿಲಿಟಿ, ಧ್ವನಿ ಮುದ್ರಣ ಸೌಲಭ್ಯವನ್ನ, ಸಾಧನಗಳನ್ನ ಬಳಸ್ಕೊಂಡು ಈ ತರಗತಿಯನ್ನ ಧ್ವನಿ ಮುದ್ರಿಸಿ ರೆಕಾರ್ಡ್ ಮಾಡಿ ಕೇಂದ್ರದವರಿಗೆ ಕೊಡ್ತೇನೆ. ಇನ್ನು ಕೆಲವು ಬಾರಿ ರೇಡಿಯೋ ಕೇಂದ್ರದಲ್ಲೇ ಕೂತು
ಅವರ ರೆಕಾರ್ಡಿಂಗ್ ಫೆಸಿಲಿಟಿಯನ್ನ ಬಳಸ್ಕೊಂಡು ನಾನು ಪಾಠವನ್ನು ಧ್ವನಿ ಮುದ್ರಿಸ್ತೇನೆ, ರೆಕಾರ್ಡ್ ಮಾಡ್ತೇನೆ. ಇನ್ ಕೆಲವು ಬಾರಿ ನೇರವಾಗಿ ರೇಡಿಯೋ ಕೇಂದ್ರದಲ್ಲಿ ರೇಡಿಯೋ ಕೇಂದ್ರದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾನು ಪಾಠವನ್ನ ನಡೆಸ್ಕೊಡ್ತೇನೆ. ಸೊ ಹೇಗೆ ಅಂತ ಹೇಳಿದಾಗ ಹೀಗೆ ಅಂತ ನಾನು ವಿವರಿಸ್ತೇನೆ. ಈ 3 ಪ್ರಶ್ನೆಗಳನ್ನ ನೀವು ಇಟ್ಕೊಂಡ್ರೆ ವಾಟ್ ಇಟ್ ಈಸ್, ವೈ ಇಟ್ ಈಸ್, ಹೌ ಇಟ್ ಈಸ್, ಆಗ ಈ ರೇಡಿಯೋ ಪಾಠ ನೀವು ಯಾಕೆ ಕೇಳಬೇಕು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗತ್ತೆ. ಯಾವುದೇ ಅಂಶ ಆದ್ರೂ ಕೂಡ ವಾಟ್, ವೈ, ಹೌ ಈ 3 ಪ್ರಶ್ನೆಗಳನ್ನ ನೀವು ಯಾವಾಗ್ಲೂ ತಲೆನಲ್ಲಿ ಇಟ್ಕೊಂಡಿರ್ಬೇಕು. ಕಲಿಯೋದು ಅಂತ ಹೇಳಿದ್ರೆ ಪ್ರಶ್ನೆಯನ್ನ ಕೇಳುವುದು ಅಂತ. ಯಾವಾಗ ನಾವು ಪ್ರಶ್ನೆಯನ್ನ ಕೇಳ್ತೀವಿ ಆಗ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಶುರುವಾಗಿದೆ. ಆ ತಿಳ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿದ್ದ ಹಾಗೇನೆ ನಮ್ಮ ಮಿಗಳು ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಈಗ ನಾನು ಈ ರೇಡಿಯೋ ಪಾಠದ ಮೂಲಕ ನಿಮ್ಗೆ ಸೆಂಟೆನ್ಸ್ ಬಗ್ಗೆ ಹೇಳ್ತೇನೆ. ಈಗ ನಿಮ್ಗೆ ಅದ್ರಲ್ಲಿ ಕುತೂಹಲ ಶುರುವಾದಾಗ ನಿಮ್ಮ ಟೀಚರ್ಸ್ ಅನ್ನ ಭೇಟಿಯಾಗಿ ಅವ್ರ ಜೊತೆನೂ ಕೂಡ ನೀವು ಕಾಲೇಜ್, ಸ್ಕೂಲು ತರಗತಿ ಮತ್ತೆ ಜೂನ್ ತಿಂಗಳಿಂದ ಪ್ರಾರಂಭ ಆದಾಗ ಆಗ್ಲೂ ಕೂಡ ನೀವು ಅವರನ್ನ ಕೇಳಿ ಇನ್ನಷ್ಟು ಪ್ರಶ್ನೆಗಳನ್ನ ಅವರಿಂದ ಉತ್ತರನ ಪಡ್ಕೊಂಡು ನಿಮ್ಮ ಲರ್ನಿಂಗ್ ಕಲಿಕೆಯನ್ನ ಹೆಚ್ಚಿಸ್ಕೊಳ್ಬಹುದು. ಸೊ ಸೆಂಟೆನ್ಸ್ ಅಂತ ಹೇಳಿದಾಗ ಒಂದು ಭಾಷೆಯಲ್ಲಿ ಒಂದಷ್ಟು ಪದಗಳನ್ನ ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಜೋಡಿಸುವುದನ್ನ ಸೆಂಟೆನ್ಸ್ ಅಂತ ಹೇಳ್ತೀವಿ, ವಾಕ್ಯ ಅಂತ ಹೇಳ್ತೀವಿ. ಸೊ ಸೆಂಟೆನ್ಸ್ ಮೀನ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಸ್ಪೆಸಿಫಿಕ್ ಮೀನಿಂಗ್ ಅಂಡ್ ಆಲ್ಸೋ ಇನ್ ಅ ಸ್ಪೆಸಿಫಿಕ್ ಆರ್ಡರ್. ಸೊ ಸೆಂಟೆನ್ಸ್ ಅಂತ ಹೇಳಿದ್ರೆ ಪದಗಳ ಗುಂಪು. ಸೊ ಈಗ ಉದಾಹರಣೆಗೆ ಮೈ ನೇಮ್ ಈಸ್ ಸದಾನಂದ ಅಂತ ಹೇಳ್ತೀನಿ. ಸೊ ಇಲ್ಲಿ ಮೈ ನೇಮ್ ಈಸ್ ಸದಾನಂದ ಇದೊಂದು ವಾಕ್ಯ. ಈ ವಾಕ್ಯ ಏನನ್ನ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನನ್ನ ಹೆಸರು ಸದಾನಂದ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಮೈ ನೇಮ್ ಅನ್ನುವಂತ ಭಾಗ ಇದೆ, ಈಸ್ ಅನ್ನುವಂತ ಒಂದು ಪದ ಇದೆ, ಸದಾನಂದ ಅನ್ನುವಂತ ಒಂದು ಪದ ಇದೆ. ಸೊ ಮೈ ನೇಮ್ ಈಸ್ ಸದಾನಂದ. ಒಟ್ಟು 4 ಪದಗಳನ್ನ ನಾವೇನ್ ಮಾಡಿದೀವಿ, ವ್ಯವಸ್ಥಿತವಾಗಿ ಜೋಡಿಸಿದೀವಿ. ಒಂದು ಅರ್ಥವನ್ನ ಕೊಡುತ್ತೆ. ಈ ರೀತಿ ಅರ್ಥವನ್ನ ಕೊಡುವಂತಹ ಪದಗಳ ಗುಂಪನ್ನ, ಗುಚ್ಛವನ್ನ ನಾವೇನಂತ ಹೇಳ್ತೀವಿ, ವಾಕ್ಯ ಅಂತ ಹೇಳ್ತೀವಿ. ಹಾಗಿದ್ದಾಗ ಇಲ್ಲಿ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಈ ವಾಕ್ಯ ಅನ್ನೋದು ಒಂದು ಕಾರಣಕ್ಕೆ ನಾವು ಬಳಸ್ತೇವೆ ಅಥವಾ ಫಾರ್ಮ್ ಮಾಡ್ತೇವೆ, ಕಟ್ತೇವೆ. ಏನದು? ಮೈ ನೇಮ್ ಈಸ್ ಸದಾನಂದ ಅನ್ನುವ ವಾಕ್ಯವನ್ನ ನಾವು ರಚನೆ ಮಾಡಿದ್ದು ನನ್ನ ಹೆಸರು ಏನು ಅಂತ ಹೇಳಿ. ಮೈ ನೇಮ್ ಈಸ್ ಸದಾನಂದ. ಸೊ ಇಲ್ಲಿ ಮೈ ನೇಮ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಈ ವಾಕ್ಯವನ್ನ ನಾವು ರಚನೆ ಮಾಡಿದ್ವಿ. ಹಾಗಾಗಿ ಇಲ್ಲಿ ಮೈ ನೇಮ್ ಅನ್ನೋದು ಸಬ್ಜೆಕ್ಟ್ ಅಂತ ಆಗತ್ತೆ. ಇದನ್ನ ಕನ್ನಡದಲ್ಲಿ ಕರ್ತೃಪದ, ಕರ್ತೃ ಅಂತ ಹೇಳ್ತೀವಿ. ಸೊ ಕರ್ತೃ ಅಂದ್ರೆ ಏನು? ಸೃಷ್ಟಿ ಮಾಡೋದು, ತಯಾರು ಮಾಡೋದು, ಸಿದ್ಧ ಮಾಡೋದು ಅನ್ನೋ ಅರ್ಥನ ಕೊಡುತ್ತೆ. ಸೊ ಯಾವುದೇ ಇಂಗ್ಲಿಷ್ ವಾಕ್ಯವನ್ನ ನಾವು ಕಲಿಯೋದಾದ್ರೆ ಅದನ್ನ ನೀವು ಕನ್ನಡದ ವಾಕ್ಯ ಆಗ್ಲಿ, ಇನ್ನೊಂದು ಭಾಷೆಯ ವಾಕ್ಯ ಆಗ್ಲಿ, ಯಾವುದೇ ಭಾಷೆಯ ವಾಕ್ಯಗಳನ್ನ ನೀವು ಅರ್ಥ ಮಾಡ್ಕೊಳ್ಳಕ್ ಹೊರಟಾಗ ನೀವಲ್ಲಿ ಗಮನಿಸ್ಬೇಕಾಗಿರೋ ಒಂದು ಅಂಶ ಏನಪ್ಪಾ ಅಂದ್ರೆ ಆ ವಾಕ್ಯದಲ್ಲಿ ಸಬ್ಜೆಕ್ಟ್ ಅಂದ್ರೆ ಹೇಗಿರತ್ತೆ ಮತ್ತೆ ಏನು ಅನ್ನೋದನ್ನ ಗುರುತಿಸ್ಬೇಕು. ಸೊ ಸಬ್ಜೆಕ್ಟ್ ಅಂತ ಹೇಳಿದಾಗ ಯಾವುದು ವಾಕ್ಯದ ಅಸ್ತಿತ್ವಕ್ಕೆ ಕಾರಣ ಆಗುತ್ತೋ, ಸಬ್ಜೆಕ್ಟ್ ಇಸ್ ದಟ್ ವಿಚ್ ಬಿಕಮ್ಸ್ ದ ವೆರಿ ಬೇಸಿಸ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ದ ಸೆಂಟೆನ್ಸ್. ಆ ಒಂದು ವಾಕ್ಯದ ಅಸ್ತಿತ್ವಕ್ಕೆ ಕಾರಣವಾಗುವ ಮೂಲ ಅಂಶವನ್ನ ನಾವು ಸಬ್ಜೆಕ್ಟ್ ಅಂತ ಹೇಳ್ತೇವೆ. ಸೊ ಮೈ ನೇಮ್ ಈಸ್ ಸದಾನಂದ ಅಂತ ಹೇಳಿದಾಗ ಮೈ ನೇಮ್ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ಈಸ್ ಅನ್ನುವ ಒಂದು ಪದ ಇದೆ. ಇದು ಬಹಳ ಮುಖ್ಯವಾದಂತ ಪದ. ನೀವು ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಕಲ್ತ್ಕೊಳ್ಬೇಕು, ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಚೆನ್ನಾಗಿ ಬಳಸಬೇಕು ಅಂತ ಹೇಳಿದಾಗ ಈಸ್ ಅನ್ನುವ ಪದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಸ್ ಅನ್ನುವ ಪದ ಏನಿದೆ ಇದನ್ನ ವರ್ಬ್ ಅಂತ ಹೇಳ್ತೀವಿ. ವರ್ಬ್ ಅಥವಾ ಕ್ರಿಯಾಪದ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ ನಾವೇನ್ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಪ್ಪ ಅಂತ ಹೇಳಿದ್ರೆ ಆಕ್ಷನ್ ವರ್ಡ್, ಕ್ರಿಯೆಯನ್ನ ಹೇಳುವ ಪದ ಅಂತ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ
ಕ್ರಿಯಾಪದ ಕ್ರಿಯೆಯನ್ನ ಅಷ್ಟೇ ಹೇಳುತ್ತೆ ಅನ್ನೋದ್ರ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ ಅದು ಕಾಲವನ್ನ ಸೂಚಿಸುತ್ತದೆ. ಸೊ ಕಾಲ ಅಂತ ಹೇಳಿದಾಗ ಏನು, ನೀವು ಯಾವುದೇ ಭಾಷೆಯನ್ನ ನೀವು ಕಲಿಯೋದಾದ್ರೆ, ಭಾಷೆಯನ್ನ ಬಳಕೆ ಮಾಡ್ಬೇಕಾದ್ರೆ ಆ ಭಾಷೆಯಲ್ಲಿ ಕಾಲದ ಸೂಚನೆ ಹೇಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಕಾಲದ ಸೂಚನೆ ಅಂದ್ರೆ ಏನು, ಕನ್ನಡದಲ್ಲಿ ನಿಮ್ಗೆ ಗೊತ್ತಿದೆ, ಇಂಗ್ಲಿಷ್ ನಲ್ಲೂ, ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಎರಡರಲ್ಲೂ ಕೂಡ ಕಾಲದ ಸೂಚನೆ ಒಂದೇ ರೀತಿ ಇರುತ್ತೆ. ಕನ್ನಡದಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಹಾಗೆ ಇಂಗ್ಲಿಷ್ ನಲ್ಲಿ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಹೇಳ್ತಾರೆ. ಈ ಟೆನ್ಸ್ ಅನ್ನೋದಿದೆಯಲ್ಲ, ಸೆಂಟೆನ್ಸ್, ಟೆನ್ಸ್ ಇವೆರಡು ಜೊತೆಗೆ ಇಟ್ಕೊಳ್ಳಿ. ಟೆನ್ಸ್ ಅಂತ ಹೇಳಿದ್ರೆ ಕಾಲ ಸೂಚಕ ವ್ಯವಸ್ಥೆ. ಇದ್ರ ಬಗ್ಗೆ ಮತ್ತೆ ಇನ್ನೊಂದ್ಸರಿ ವಿವರವಾಗಿ ಮಾತಾಡೋಣ. ಆದ್ರೆ ಇಲ್ಲಿ ಸೆಂಟೆನ್ಸ್ ಅನ್ನ ನೀವು ಇಟ್ಕೊಳ್ಬೇಕಾದಾಗ ಈಸ್ ಅನ್ನುವ ಪದ ಏನಿದೆಯಲ್ಲ ಅದನ್ನ ವರ್ಬ್ ಅಂತ ಹೇಳ್ತೀವಿ. ಈ ವರ್ಬ್ ಟೆನ್ಸ್ ಅನ್ನ ಸೂಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ವಾಕ್ಯದಲ್ಲಿ ಕಾಲದ ಸೂಚನೆಯನ್ನ ಕೊಡ್ಲಿಕ್ಕೆ ವರ್ಬ್ಗಳು ಯಾವಾಗ್ಲೂ ಸಹಾಯ ಮಾಡ್ತವೆ. ಸರ್ ಏನ್ ಸರ್ ಇದು ಟೆನ್ಸ್ ವರ್ಬ್ ಎರಡು ಒಟ್ಟಿಗೆ ಹೇಳ್ತಾ ಇದ್ದೀರಿ ಅಂತೇನಾದ್ರೂ ನಿಮ್ಗೆ ಪ್ರಶ್ನೆ ಬಂದ್ರೆ, ಖಂಡಿತ ಈ ತರದ್ ಪ್ರಶ್ನೆ ಬರ್ಬೇಕು. ಒಂದ್ ಕಡೆ ವರ್ಬ್ ಅಂತೀರಿ, ಇನ್ನೊಂದ್ ಕಡೆ ಟೆನ್ಸ್ ಅಂತೀರಿ, ಸೆಂಟೆನ್ಸ್ ಅಂತೀರಿ, ಏನ್ ಸರ್ ಇದು ಅಂತ ನೀವು ಕೇಳ್ಬೇಕು. ಇಸ್ ವೇರ್ ಲರ್ನಿಂಗ್ ಹ್ಯಾಪನ್ಸ್. ಕಲಿಯೋದು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಬರ್ಸ್ಕೊಳ್ಳೋದು ಅಥವಾ ಪ್ರಶ್ನೆಗಳನ್ನ ಕೇಳೋದು ಅಂತ. ನೋಡಿ, ವರ್ಬ್ ಅನ್ನೋದು ಒಂದು ಪದ, ಟೆನ್ಸ್ ಅನ್ನೋದು ಒಂದು ಸಿಸ್ಟಮ್. ಈಗ ಮನೆಯಲ್ಲಿ ಬಲ್ಬ್ ಇದೆ, ಲೈಟ್ ಬಲ್ಬ್ ಇದೆ, ಅದೊಂದು ವಸ್ತು ಬಲ್ಬ್. ಆದ್ರೆ ಆ ಬಲ್ಬ್ ಕೆಲಸ ಮಾಡಬೇಕಾದ್ರೆ ಆ ಬಲ್ಬ್ಗೆ ಒಂದು ವೈರ್ ಇರುತ್ತೆ, ಆ ವೈರಿಗೆ ಒಂದು ಸ್ವಿಚ್ ಇರುತ್ತೆ. ನೀವು ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಬಲ್ಬ್ ಕೊಡುತ್ತೆ, ಆಫ್ ಮಾಡಿದ್ರೆ ಬಲ್ಬ್ ಆರತ್ತೆ, ಬೆಳಕನ್ನು ಕೊಡೋದಿಲ್ಲ. ಸೊ ಟೆನ್ಸ್ ಅನ್ನೋದು ಈ ತರದ ಒಂದು ಸಿಸ್ಟಮ್. ವರ್ಬ್ ಅನ್ನೋದು ಒಂದು ಬಲ್ಬ್ ಅಂತ ನಾವು ಹೇಗೆ ಒಂದು ವಸ್ತು ಹೇಳ್ತೀವೋ ಹಾಗೆ ವರ್ಬ್ ಅನ್ನೋದು ಒಂದು ಪದ ಅಷ್ಟೇನೆ. ಈ ವರ್ಬ್ಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಿಮ್ಗೀಗ 7ನೇ ತರಗತಿ ಎಲ್ಲ ಓದಿದ್ರೆ 6, 7ನೇ ತರಗತಿನಲ್ಲಿ ವರ್ಬ್ಗಳ ಬಗ್ಗೆ ಸಾಕಷ್ಟು ವಿವರವನ್ನ ಕೊಟ್ಟಿದ್ದಾರೆ. 8, 9ನೇ ತರಗತಿನಲ್ಲಂತೂ ವರ್ಬ್ಗಳ ಬಗ್ಗೆ ಎಲ್ಲಾ ಇಂಗ್ಲಿಷ್ ಟೀಚರ್ಸ್ ಕೂಡ ನಿಮ್ಗೆ ವಿವರವನ್ನು ಕೊಟ್ಟಿರ್ತಾರೆ. ವರ್ಬ್ ಅನ್ನೋದು ಕ್ರಿಯಾಪದ. ಕ್ರಿಯಾಪದ ಅಂತ ಹೇಳಿದಾಗ ನಾವು ಯಾವಾಗ್ಲೂ ಗೊಂದಲ ಮಾಡ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ ಈಸ್ ಅನ್ನೋದು ಹೇಗೆ ವರ್ಬ್ ಆಗತ್ತೆ ಅಂತ. ಈ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ವರ್ಬ್ ಅಂತ ಹೇಳಿದ್ರೆ ಕ್ರಿಯೆಯನ್ನ ಸೂಚಿಸುವ ಪದ ಅಷ್ಟೇ ಅಲ್ಲ, ವರ್ಬ್ ಅಂತ ಹೇಳಿದ್ರೆ ಸ್ಥಿತಿಯನ್ನ ಸೂಚಿಸುವ ಪದ ಕೂಡ ಆಗತ್ತೆ. ಈಗ ನಾನು ಟೀಚರ್ ಆಗಿದ್ದೇನೆ. ಸೊ ಐ ಆಮ್ ಎ ಟೀಚರ್. ಇಲ್ಲಿ ಆಮ್ ಅನ್ನುವ ಪದ ನಾನೀಗ ಏನಾಗಿದ್ದೇನೆ, ಐ ಆಮ್ ಎ ಟೀಚರ್ ಅಂತ ಹೇಳುತ್ತೆ. ಒಂದು 20 ವರ್ಷದ ಹಿಂದೆ ನಾನು ನಿಮ್ ತರನೇ ಸ್ಟೂಡೆಂಟ್ ಆಗಿದ್ದೆ. ಅದನ್ನ ನಾನು ಹೇಳ್ಬೇಕಾದ್ರೆ ಏನ್ ಹೇಳ್ತೀನಿ, ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳ್ತೀನಿ. ನೋಡಿ, ಐ ಆಮ್ ಎ ಟೀಚರ್, ನಾನು ಈಗ ಏನಾಗಿದ್ದೇನೆ, ಟೀಚರ್ ಆಗಿದ್ದೇನೆ. 20 ವರ್ಷದ 25 ವರ್ಷದ ಹಿಂದೆ ನಾನು ಏನಾಗಿದ್ದೆ, ನಾನು ನಿಮ್ ರೀತಿನೇ ಸ್ಟೂಡೆಂಟ್ ಆಗಿದ್ದೆ. ಐ ವಾಸ್ ಎ ಸ್ಟೂಡೆಂಟ್. ಸೊ ಇಲ್ಲಿ ಆಮ್ ಅನ್ನೋದು, ವಾಸ್ ಅನ್ನೋದು, ಮೈ ನೇಮ್ ಈಸ್ ಸದಾನಂದ ಅಂತ ಹೇಳಿದಾಗ ಅಲ್ಲಿ ಈಸ್ ಅನ್ನುವ ಪದ ಏನಿದಾವೆ ಇವೆಲ್ಲವೂ ಕೂಡ ಸ್ಥಿತಿ ಸೂಚಕ ಪದಗಳು. ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಏನದು ಸ್ಟೇಟ್ ಆಫ್ ಬೀಯಿಂಗ್? ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೀವು ಈ ಪಾಠನ ಕೇಳ್ಬೇಕಾದ್ರೆ ಮನೆ ಒಳಗಡೆ ಇದ್ದೀರಿ ಭಾವಿಸಿ. ಅವಾಗ ಐ ಆಮ್ ಇನ್ ಹೋಮ್ ಅಂತ ಹೇಳ್ತೀರಿ, ನಾನು ಮನೆಯಲ್ಲಿದ್ದೇನೆ. ಸೊ ಐ ಆಮ್ ಇನ್ ಹೋಮ್. ಆಯ್ತಾ? ಒಂದು ವೇಳೆ ಈ ಪಾಠ ಕೇಳ್ಬೇಕಾದ್ರೆ ನೀವು ಮನೆಯ ಹೊರಗಡೆ ಒಂದು ಮರದ ಕೆಳಗಡೆ ಇದ್ದೀರಿ ಅಂತ ಹೇಳಿದ್ರೆ ಐ ಆಮ್ ಅಂಡರ್ ಅ ಟ್ರೀ. ಈ ಪಾಠ ಕೇಳ್ತಾ ಬರಬೇಕಾದ್ರೆ ಮನೆ ಒಳಗಿದ್ದವರು ನೀವು ಮನೆಯ ಹೊರಗಡೆ ಬನ್ನಿ ಅಂತ ಇಟ್ಕೊಳ್ಳಿ. ಈಗ
ನೀವೆಲ್ಲಿದ್ದೀರಿ ಅಂತ ಹೇಳಿದ್ರೆ ಯು ಆರ್ ಔಟ್ಸೈಡ್ ಯುವರ್ ಹೌಸ್. ಆರ್. ಮೊದಲೆಲ್ಲಿದ್ರಿ ಅಂತ ಹೇಳಿದ್ರೆ ಯು ವರ್ ಇನ್ಸೈಡ್ ಯುವರ್ ಹೌಸ್. ಮೊದಲು ಮನೆಯ ಒಳಗಿದ್ರಿ, ಈಗ ಮನೆಯ ಹೊರಗಡೆ ಇದ್ದೀರಿ. ಸೊ ಇಲ್ಲಿ ಮತ್ತೆ ಆರ್ ಅನ್ನುವ ಪದ ವರ್, WERE ವರ್ ಅಂತ ಹೇಳ್ತೀವಿ. ಆರ್ ಅಂದ್ರೆ ARE ಅನ್ನೋ ಪದನ ಬಳಸ್ತಾ ಇದ್ದೀವಿ. ಮನೆಯ ಒಳಗೆ ಇದ್ದೆ, ಈಗ ಮನೆಯ ಹೊರಗೆ ಇರುವೆ. ಸೊ ಇದ್ದೆ, ಇರುವೆ, ಈ ಪದಗಳನ್ನ ಕನ್ನಡದಲ್ಲಿ ನಾವ್ ಏನ್ ಬಳಸ್ತೀವಿ, ಇದು ಸ್ಥಿತಿ ಸೂಚಕ ಪದ ಆಗತ್ತೆ. ಇಂಗ್ಲಿಷ್ ನಲ್ಲಿ ಈ ರೀತಿಯ ವ್ಯವಸ್ಥೆಯನ್ನ ಹೇಳೋದಿಕ್ಕೆ ಈಸ್, ಆಮ್, ಆರ್, ವಾಸ್, ವರ್ ಈ ಪದಗಳನ್ನ ನಾವು ಬಳಸ್ಕೊಳ್ತೇವೆ. ಸೊ ನಿಮ್ಗೆ ಒಂದು ಅಂದಾಜ್ ಬರ್ತಾ ಇದೆ ಅಂತ ಅನ್ಕೊಳ್ತೀನಿ. ಯಾವಾಗ್ಲೂ ಕೂಡ ಒಂದು ಐಡಿಯಾ, ಓ ಇದು ಹೀಗೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು. ಅದನ್ನೇ ಆಹಾ ಆ ಮೊಮೆಂಟ್ ಅಂತ ಹೇಳ್ತಾರೆ. ಓ ಇದು ಹೀಗೆ. ಎರಡನ್ನ 2 ಸಾರಿ ಸೇರ್ಸಿದ್ರೆ ನಮ್ಗೆ 4 ಸಿಗತ್ತೆ. 2 + 2 4. ಅದನ್ನೇ ಗುಣಿಸಿದ್ರು ಕೂಡ 2 × 2 4. ಓ ಹೀಗೆ ಅಂತ ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಮಗ್ಗಿ ಬಂತು ಅಂತ. 10ನ್ನ 2 ಸಾರಿ 12 20. 10ನ್ನ 2 ಸಾರಿ ಸೇರಿಸಿದ್ರೆ 20 ಬರುತ್ತೆ. ಓ ಹಾಗೆ 5ನ್ನ 2 ಸಾರಿ ಸೇರಿಸಿದ್ರೆ 10 ಬರುತ್ತೆ. ಆಹಾ, ಓ ಇದನ್ನೇ ನಾವು ಮಗ್ಗಿ ಅಂತ ಹೇಳ್ತೀವಿ. ಈ ಆಹಾ ಮೊಮೆಂಟ್ ಅಂತ ಹೇಳ್ತೀವಲ್ಲ, ಆಗ ನಮ್ಗಿದು ಗೊತ್ತಾಯ್ತು ಅಂತ. ಸೊ ನಾನು ಈಗ ಪಾಠ ಹೇಳ್ತಾ ಇರ್ಬೇಕಾದ್ರೆ ಸೆಂಟೆನ್ಸ್ ಅಂತ ಹೇಳಿದ್ರೆ ಒಂದರ ಕುರಿತು ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವು ರಚಿಸುವ ಪದಗಳ ಗುಂಪನ್ನ ಸೆಂಟೆನ್ಸ್ ಅಂತ ಹೇಳ್ತೀವಿ. ಈ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಡೀ ವಾಕ್ಯದ ನಿರ್ಮಾಣ ಆಗೋದೇನೆ, ಅಸ್ತಿತ್ವಕ್ಕೆ ಬರೋದೇನೆ ಆ ಸಬ್ಜೆಕ್ಟಿಗೋಸ್ಕರ. ಓ ಸಬ್ಜೆಕ್ಟ್ ಅಂದ್ರೆ ಬೇಸಿಕ್ ಪಾರ್ಟ್ ಆಫ್ ಸೆಂಟೆನ್ಸ್ ಅಂತ ನಿಮಗೆ ಅರ್ಥ ಆದ್ರೆ ಅದೇ ಆಹಾ ಗೊತ್ತಾಯ್ತು ಅನ್ನುವಂತ ಒಂದು ಸ್ಥಿತಿ, ಮೂಮೆಂಟ್. ಸೊ ಇಲ್ಲಿ ಮೈ ನೇಮ್ ಈಸ್ ಸದಾನಂದ ಅಂತ ಹೇಳಿದಾಗ ಮೈ ನೇಮ್ ಅನ್ನೋದು ಸಬ್ಜೆಕ್ಟ್. ಇಡೀ ವಾಕ್ಯನ ರಚನೆ ಮಾಡಿರೋದು ನನ್ನ ಹೆಸರು ಏನು ಅಂತ ನಿಮ್ಗೆ ಹೇಳಿ. ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಈಸ್ ಅನ್ನುವ ಪದವನ್ನು ಬಳಸಿದ್ದೀನಿ. ಈಸ್ ಅನ್ನೋದು ಕಾಲದ ಸೂಚನೆಯೊಂದಿಗೆ ನನ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟು. ಹಾಗೆ ಐ ಆಮ್ ಎ ಟೀಚರ್, ಇಲ್ಲಿ ಆಮ್ ಅನ್ನೋದು ಏನ್ ಮಾಡ್ತಾ ಇದೆ, ನಾನೇನು ಅಂತ ಹೇಳ್ತಾ ಇದೆ. ತುಂಬಾ ಸರಿ ನಾವು ಗೊಂದಲ ಮಾಡ್ಕೊಂಡ್ಬಿಡ್ತೀವಿ. ಐ ಅಂದ್ರೆ ಟೀಚರ್, ನಾನು ಟೀಚರ್. ಎ ಟೀಚರ್ ಅಂತ ಹೇಳ್ತೀನಿ, ನಾನು ಒಬ್ಬ ಟೀಚರ್. ಸರಿ, ಈ ಆಮ್ ಅನ್ನೋ ಪದ ಏನು ಅಂತ ನೀವು ತುಂಬಾ ಬಾರಿ ಯೋಚನೆ ಮಾಡ್ತೀರಿ. ಹಾಗಾಗಿ ಬಹಳ ಸರಿ ಐ ಮತ್ತೆ ಆಮ್ ಅನ್ನ ಒಟ್ಟಿಗೆ ತಗೊಂಡ್ಬಿಡ್ತೀವಿ. ಆದ್ರೆ ಐ ಅನ್ನುವ ಪದ ಬೇರೆ, ಆಮ್ ಅನ್ನುವ ಪದ ಬೇರೆ. ಸೊ ಇಲ್ಲಿ ನಾನ್ ನಿಮ್ಗೆ ಆರಂಭದಲ್ಲಿ ಹೇಳಿದ ಒಂದು ಮಾತು ನೆನ್ಪು ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ ಇಂಗ್ಲಿಷ್ ಈಸ್ ಡಿಫರೆಂಟ್, ಡಿಫರೆನ್ಸ್ ಈಸ್ ನಾಟ್ ಡಿಫಿಕಲ್ಟ್. ನೋಡಿ, ಐ ಆಮ್ ಎ ಟೀಚರ್, ನಾನೊಬ್ಬ ಟೀಚರ್, ನಾನು ಟೀಚರ್ ಆಗಿರುವೆ. ಇಲ್ಲಿ ಆಮ್ ಅನ್ನೋದು ಆಗಿರುವೆ, ಟೀಚರ್ ಆಗಿರುವೆ. ಅಲ್ಲಿ ಆಗಿರುವೆ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಆಮ್ ಅನ್ನ ಬಳಸ್ತೀವಿ. ಐ ವಾಸ್ ಅ ಸ್ಟೂಡೆಂಟ್, ನಾನು ವಿದ್ಯಾರ್ಥಿಯಾಗಿದ್ದೆ. ಇಲ್ಲಿ ಆಗಿದ್ದೆ, ಆಗಿದ್ದೆ ಅನ್ನೋ ಅರ್ಥ ಏನು ಬರ್ತಾ ಇದೆಯಲ್ಲ ಕನ್ನಡದಲ್ಲಿ, ಅದನ್ನ ವಾಸ್ ಅನ್ನೋ ಪದ ಸೂಚಿಸುತ್ತೆ. ನೋಡಿ, ಐ ಆಮ್ ಅ ಟೀಚರ್, ನಾನು ಟೀಚರ್ ಆಗಿರುವೆ. ಇಲ್ಲಿ ನಾನು ಟೀಚರ್ ಆಗಿರುವೆ. ಇಲ್ಲಿ ಆಮ್ ಅನ್ನುವ ಅರ್ಥ ವಾಕ್ಯದ ಕೊನೆಯ ಭಾಗದಲ್ಲಿ ಬರ್ತಾ ಇದೆ. ಆದ್ರೆ ಇಂಗ್ಲಿಷ್ ನಲ್ಲಿ ನಾನು ಅಂತಿದ್ದಂಗೆನೆ ಆಮ್ ಅನ್ನೋ ಪದನ ಬಳಸ್ಕೊಳ್ತೀನಿ. ಸೊ ಈ ಡಿಫರೆನ್ಸ್ ನಮ್ಗೆ ಗೊತ್ತಾಗ್ಬೇಕು. ಐ ವಾಸ್ ಅ ಸ್ಟೂಡೆಂಟ್, ನಾನು ಸ್ಟೂಡೆಂಟ್ ಆಗಿದ್ದೆ. ಈ ಪದಗಳ ಬಳಕೆ, ಆ ಜೋಡಿಸುವ ವ್ಯವಸ್ಥೆ ಇದೆಯಲ್ಲ, ಪದಗಳನ್ನು ಜೋಡಿಸುವ ವ್ಯವಸ್ಥೆ ಇದೆಯಲ್ಲ, ಅದು ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿ. ಇಂಗ್ಲಿಷ್ ನಲ್ಲಿ ಅದರದೇ ಆದಂತ ಒಂದು ಸಿಸ್ಟಮ್ ಇದೆ, ಕನ್ನಡದಲ್ಲೂ ಕೂಡ ಅದರದೇ ಆದಂತ ಒಂದು ಸಿಸ್ಟಮ್ ಇದೆ. ನೋಡಿ, ಈ ಇಂಗ್ಲಿಷ್ ನಲ್ಲಿ ಕ್ರಿಯಾಪದಗಳು ಏನಿರ್ತಾವಲ್ಲ, ಆ ಕ್ರಿಯಾಪದಗಳಿಗೆ ಯಾವುದೇ
ಜೆಂಡರ್ ಅನ್ನ ಕೊಡೋದಿಲ್ಲ. ಕನ್ನಡದಲ್ಲಿ ಜೆಂಡರ್ ಅನ್ನ ಕೊಡ್ತೇವೆ. ಈಗ ಜೆಂಡರ್ ಅಂದ್ರೆ ಲಿಂಗ. ಉದಾಹರಣೆಗೆ ರವಿ ಬರುತ್ತಾನೆ, ರಾಣಿ ಬರುತ್ತಾಳೆ. ಸೊ ಇಂಗ್ಲಿಷ್ ನಲ್ಲಿ ಏನಾಗತ್ತೆ? ರವಿ ಈಸ್ ಕಮಿಂಗ್, ರಾಣಿ ಈಸ್ ಕಮಿಂಗ್. ರವಿ ಬಂದ್ರು ಕಮಿಂಗ್ ಕ್ರಿಯಾಪದ ಹಾಗೆ ಇರುತ್ತೆ, ರಾಣಿ ಬಂದ್ರು ಕಮಿಂಗ್ ಅನ್ನೋ ಪದ ಹಾಗೆ ಇರುತ್ತೆ. ಆದ್ರೆ ಕನ್ನಡದಲ್ಲಿ ರವಿ ಬರುತ್ತಾನೆ, ರವಿ ಬರುತ್ತಿರುವನು, ರಾಣಿ ಬರುತ್ತಿರುವಳು ಅಥವಾ ರಾಣಿ ಬರುತ್ತಾಳೆ ಅಂತಾಗತ್ತೆ. ನೀವು ಒಂದು ವೇಳೆ ರವಿ ಬರುತ್ತಾಳೆ ಅಂತ ಹೇಳಿದ್ರೆ ನಗ್ತೀರಿ, ರಾಣಿ ಬರುತ್ತಾನೆ ಅಂತ ಯಾರಾದ್ರೂ ಹೇಳಿದ್ರೆ ನಗ್ತೀರಿ. ಯಾಕಂದ್ರೆ ಅದು ತಪ್ಪು. ರವಿ ಬರುತ್ತಾನೆ, ರಾಣಿ ಬರುತ್ತಾಳೆ ಅನ್ನೋದು ಸರಿ ಸಾರ್ ಅಂತ ಹೇಳ್ತೀರಿ. ಹಾಗೆ ಇಂಗ್ಲಿಷ್ ನಲ್ಲಿ ರವಿ, ರಾಣಿ ಇಬ್ರಿಗೂ ಕಮ್ ಅಥವಾ ಕಮಿಂಗ್ ಅನ್ನೋ ಪದನೇ ಬಳಸ್ತೀವಿ. ಇಲ್ಲಿ ಯಾವ ವ್ಯತ್ಯಾಸನೂ ಆಗಲ್ಲ. ಕನ್ನಡದಲ್ಲಿ ಈ ರೀತಿ ಸಿಸ್ಟಮ್ ಇದೆ. ರವಿ ಬರುತ್ತಾನೆ, ರಾಣಿ ಬರುತ್ತಾಳೆ. ಇಂಗ್ಲಿಷ್ ನಲ್ಲಿ ರವಿ ಈಸ್ ಕಮಿಂಗ್, ರಾಣಿ ಈಸ್ ಕಮಿಂಗ್. ಇದರಲ್ಲಿ ತಪ್ಪು ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ ವಾಕ್ಯನ ಹೇಗೆ ರಚಿಸಬೇಕು ಅಂತ ನಿಯಮ ಇದೆಯೋ ಹಾಗೆ ರಚಿಸಿದ್ರೆ ಸರಿ, ಆ ರೀತಿ ರಚಿಸದೆ ಹೋದ್ರೆ ಅದು ತಪ್ಪು. ಕನ್ನಡದಲ್ಲಿ ವಾಕ್ಯಗಳನ್ನ ರಚಿಸುವ ನಿಯಮ ಏನಿರುತ್ತೆ ಹಾಗೆ ಮಾಡಿದ್ರೆ ಅದು ಸರಿ, ಹಾಗೆ ಮಾಡದೆ ಹೋದ್ರೆ ಅದು. ಇಷ್ಟನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಕನ್ನಡ ಸುಲಭ, ಇಂಗ್ಲಿಷ್ ಕಷ್ಟ ಅನ್ನೋ ಯೋಚನೆಗೆ ಸೊ ಸೆಂಟೆನ್ಸ್ ನಲ್ಲಿ ಒಂದು ಕಡೆ ಸಬ್ಜೆಕ್ಟ್ ಅನ್ನೋದು ಬಹಳ ಮುಖ್ಯ ಆಗತ್ತೆ, ಅದ್ರ ಜೊತೆಗೆ ಅಲ್ಲಿ ಬಳಕೆ ಆಗುವಂತ ವರ್ಬ್ ಇರುತ್ತಲ್ಲ ಅದು ಕೂಡ ಮುಖ್ಯ ಆಗತ್ತೆ. ಈ ವರ್ಬ್ ಅನ್ನೋದು ಕಾಲವನ್ನ ಸೂಚಿಸುತ್ತೆ. ಸೊ ಈ ತರಗತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಮುಂದಿನ ತರಗತಿನಲ್ಲಿ ಇಂಗ್ಲಿಷ್ ನ ಸೆಂಟೆನ್ಸ್ ಗಳ ಬಗ್ಗೆ ಇನ್ನಷ್ಟು ವಿವರವನ್ನ ಕೊಡ್ತೇನೆ. ನಾನೀಗ ಈ ತರಗತಿಯಲ್ಲಿ ಹೇಳುವಂತ ಅಂಶಗಳನ್ನ ನೀವು ಒಂದ್ ಕಡೆ ಬರೆದಿಟ್ಕೋಬೇಕು. ಈಗ ಆಲ್ರೆಡಿ ತರಗತಿಯಲ್ಲಿ ನೀವು ಪಾಠಗಳನ್ನ ಕೇಳಿರ್ತೀರಲ್ಲ, ಅದನ್ನ ನೆನ್ಪು ಮಾಡ್ಕೊಳ್ಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹತ್ರ ಇರುವಂತ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಏನಿದೆ ಅದನ್ನ ಓದ್ತಾ ಇರಬೇಕು. ಮತ್ತಲ್ಲಿ ಇರುವಂತ ವ್ಯಾಕರಣದ ಅಂಶ, ಗ್ರಾಮರ್ ಪಾರ್ಟ್ ಏನಿರುತ್ತಲ್ಲ ಆ ಪ್ರಶ್ನೆಗಳನ್ನ ಓದಿ ಬರೆದು ಅದಕ್ಕೆ ಉತ್ತರಿಸುವಂತ ಕೆಲಸನ ಮಾಡ್ತಾ ಇರ್ಬೇಕು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ಅಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಾಕ್ಯಗಳ ಪರಿಚಯ ಶೀರ್ಷಿಕೆ 1 ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.